ಹಲೋ ಗೆಳೆಯರೆ, ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ನನ್ನ ಹೆಸರು ಮಿಯಾ ಅಂತ. ನಾನು ಇವತ್ತು ನನ್ನ ಜೀವನದಲ್ಲಿ ಆಗಿ ಹೋದಂಥ ಕಥೆಯನ್ನ ನಿಮ್ಮ ಮುಂದೆ ಹೇಳುತ್ತೀನಿ. ಇವತ್ತಿಗೆ ನನಗೆ ಮದುವೆಯಾಗಿ 15 ವರ್ಷಗಳು ಕಳೆದಿವೆ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ನೋಡಿದ ಹುಡುಗನ ಜೊತೆಗೆ ಮದುವೆ ಆಗಿತ್ತು. ನಮ್ಮ ಅಪ್ಪ ಅಮ್ಮನಿಗೆ ನಾವು ಇಬ್ರು ಮಕ್ಕಳು, ನಾನು ಮತ್ತೆ ನನ್ನ ತಮ್ಮ. ನಾನು ಓದಿದ್ದು PUC. ಆಮೇಲೆ ನನಗೆ ಮುಂದಕ್ಕೆ ಓದೋದಕ್ಕೆ ಆಗ್ಲಿಲ್ಲ. ನನ್ನ ತಮ್ಮ ಡಿಗ್ರಿ ಮುಗಿಸ್ಕೊಂಡು ಕೆಲಸಕ್ಕೆ ಸೇರಿದ. ಕಾರಣಾಂತರಗಳಿಂದ ನನ್ನ ಮದುವೆಯನ್ನ ಬೇಗ ಮಾಡಿದ್ರು. ಇವಾಗ ನನಗೆ 3 ಮಕ್ಕಳು ಇದ್ದಾರೆ. ಈಗ ಹೇಳುತ್ತಾ ಇರೋ ಕಥೆ ಒಂದು ಜೀವನದ ಬಿರುಗಾಳಿ ಅಂತಾನೆ ಹೇಳ್ಬಹುದು. ನಾನು ಮದುವೆ ಆದ್ಮೇಲೆ ನನ್ನ ಗಂಡನ್ ಮನೆಗೆ ಬಂದೆ. ನನ್ನ ಗಂಡನ್ಗೆ 2 ತಮ್ಮಂದ್ರು. ಒಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು, ಇನ್ನೊಬ್ಬ ಕಾಲೇಜಿಗೆ ಹೋಗ್ತಾ ಇದ್ದ. ಇವನ ಹೆಸರು ಅಂಕಿತಾ ಅಂತ. ಅವಾಗ ಇವನು ನನಗಿಂತ 4 ವರ್ಷ ಚಿಕ್ಕವನು. ನಾನು ನನ್ನ ಗಂಡನ ಮನೆಗೆ ಬಂದು 1-2 ವಾರಗಳ ಮೇಲೆ ಗೊತ್ತಾಗಿ ಹೋಯ್ತು ಇವನು ಮಾಡಬಾರ್ದ ಕೆಲಸಗಳನ್ನು ಮಾಡುತ್ತಿದ್ದ ಎಂದು. ಏನು ಅಂತ ಅಂದ್ರೆ ಇವನಿಗೆ ಸ್ವಲ್ಪ ತೆವಲು ಜಾಸ್ತಿ ಮತ್ತೆ ಬೇರೆ ಹುಡುಗಿಯರ ಸಹವಾಸ ಇದೆ ಅಂತ ಗೊತ್ತಿರಲಿಲ್ಲ. ಇವನು ನನಗೆ ಮನೆಯಲ್ಲಿ ಅತ್ತಿಗೆ ಅಂತ ಕರೆಯುತ್ತಿದ್ದ. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಇದ್ರು. ನನ್ನ ಅತ್ತೆ ಮಾವ ನನ್ನ ಗಂಡ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ರು. ಯಾವುದೇ ಕುಂದು ಕೊರತೆ ಇರಲಿಲ್ಲ. ಅಂಕಿತ್ ಹೇಗೆ ಅಂದ್ರೆ ಯಾವಾಗ್ಲೂ ನನ್ನ ಜೊತೆ ಮಾತಾಡುತ್ತಾ ಮತ್ತೆ ಹರಟೆ ಹೊಡೆಯುತ್ತಾ ನನ್ನೊಂದಿಗೆ ಇರುತ್ತಿದ್ದ. ಕೆಲವು ಹುಡುಗಿಯರ ಜೊತೆ ಚೆನ್ನಾಗಿ ಕಬಡ್ಡಿ ಆಡುತ್ತಾನೆ ಅಂತ ಗೊತ್ತಿತ್ತು. ಆದ್ರೆ ನಾನು ಮನೆಗ್ ಬಂದಾಗಿನಿಂದ ಯಾವತ್ತೂ ನನ್ ಜೊತೆ ಕೆಟ್ಟ ರೀತಿಯಲ್ಲಿ ನೋಡಿರ್ಲಿಲ್ಲ. ಅಕ್ಕಪಕ್ಕದಲ್ಲಿ ಇರೋರು ನಮ್ಮನ್ನು ನೋಡಿದ್ರೆ ಇವ್ರಿಬ್ರ ತರ ಇರ್ಬೇಕು ಅಂತ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ನಾವಿಬ್ರ ಜೊತೆಗೆ ಅನ್ಯೋನ್ಯವಾಗಿ ಇರುತ್ತಿದ್ದೆವು. ನನ್ ಗಂಡ ಮತ್ತೆ ನನ್ ಭಾವ ಏನೂ ಕೇಳ್ತಾ ಇರ್ಲಿಲ್ಲ. ಹೀಗಿದ್ದಾಗ ನಮ್ಮಿಬ್ರಿಗೆ ಯಾವುದೇ ಆತಂಕವಿರಲಿಲ್ಲ ಮತ್ತೆ ಯಾವುದೇ ನಿರ್ಬಂಧವಿರಲಿಲ್ಲ. ರೋಡಲ್ಲಿ ನಾವಿಬ್ರು ಕೈ ಹಿಡಿದುಕೊಂಡು ಹೆಗಲು ಮೇಲೆ ಕೈ ಹಾಕಿಕೊಂಡು ಹೋಗುತ್ತಿದ್ದೆವು. ಹೀಗೆ ನಮ್ಮನೆಯಲ್ಲಿ ಎಲ್ಲವೂ ಚೆನ್ನಾಗಿ ಇತ್ತು. ಇವನು ಚೆನ್ನಾಗಿ ಓದುತ್ತಿದ್ದ. ನೋಡುವಷ್ಟರಲ್ಲಿ ನನಗೆ ನನ್ ಗಂಡ ಕೈಗೆ ಮಗು ಕೊಟ್ರು. ಹೀಗೆ 1-2 ವರ್ಷಗಳ ಬಳಿಕ ನನ್ ಗಂಡ ಹುಷಾರಿಲ್ಲದ ಕಾರಣ ತೀರಿಕೊಂಡು ಬಿಟ್ರು. ಅವಾಗ ನಾನು ಹುಚ್ಚಿತರಾಗಿ ಬಿಟ್ಟಿದ್ದೆ. ಅಷ್ಟೊಂದು ಆಘಾತ ಆಗಿತ್ತು ನನಗೆ. ಎಲ್ಲರೂ ಸಮಾಧಾನ ಮಾಡುತ್ತಿದ್ರು. ಆಮೇಲೆ ಎಲ್ಲಾ ಕಾರ್ಯಗಳು ಮುಗಿದವು. ಮತ್ತೆ ನಾನು ನಮ್ಮ ಮಾವನ್ ಮನೆಯಲ್ಲೇ ಉಳಿದುಕೊಂಡೆ. ಹೀಗೆ ಇವನು ನನ್ನ ಜೊತೆ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ನನ್ನ ಮಕ್ಕಳ ಜೊತೆ ಇರುತ್ತಿದ್ದ. ಒಂದು ದಿನ ಹೀಗೆ ಇವರ ಅಣ್ಣ ನನಗೆ ಅತ್ತಿಗೆ ನೋಡಿ ಅವನ ಓದಿನ ಕಡೆ ಸ್ವಲ್ಪ ಗಮನ ಹರಿಸಿ ಅಂತ ಹೇಳಿ ಕೆಲಸಕ್ಕೆ ಹೋದ್ರು. ಇವನು ಅಂಕಿತ್ ನನಗೆ ನೋಡಿ ಮನೆಯಲ್ಲಿ ಇಲ್ಲ ಅಂದ್ರೆ ಆರಾಮಾಗಿ ಇರಬಹುದು ಅಂತ ಹೇಳುತ್ತಾ ನನ್ನ ಹೆಗಲ ಮೇಲೆ ಕೈ ಹಾಕಿಕೊಂಡು ಮಾತಾಡುತ್ತಾ ಕುಳಿತುಬಿಟ್ಟ. ನೋಡುತ್ತಿದ್ದಂತೆ ಸಂಜೆ ಆಗಿ ಹೋಯಿತು. ಸಾಯಂಕಾಲ ಇವರ ಅಣ್ಣ ಮನೆಗೇ ಬಂದು ಟೀ ಕುಡಿಯುತ್ತಾ ಇವನನ್ನು ನೋಡುತ್ತಿದ್ದರು. ಇವನು ಹರಟೆ ಹೊಡೆಯುತ್ತಾ ಕೂತಿದ್ದ ನನ್ನ ರೂಮಿನಲ್ಲಿ. ಇವರ ಅಣ್ಣ ನೋಡಿ, ಏನೋ ಮಾಡುತ್ತಾ ಇದೀಯಾ ನೀನು, ಓದು ಅಂದ್ರೆ ಅಂತ ಗದ್ರಿಸಿದ್ರು. ಇವ್ರು, ಇಲ್ಲ ಅಣ್ಣ, ಇಷ್ಟೋ ತನಕ ಓದ್ಕೊಂಡಿದ್ದೇನೆ ಅಂತ ಹೇಳ್ದ. ಇವರು ಅತ್ತೆ ಮಾವನನ್ನು ಊರಿನಲ್ಲಿ ಬಿಟ್ಟಿದ್ರು. ನನ್ನ ಗಂಡ ಹೋಗಿರೋ ಕಾರಣ ಅವರು ಅಲ್ಲಿಯೇ ಇದ್ರು. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಇವ್ರಣ್ಣ ನಾನ್ ಹೊರಗಡೆ ಊಟ ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳಿ ಹೋದ್ರು. ಸ್ವಲ್ಪ ಸಮಯದ ಮೇಲೆ ಊಟ ತೆಗೆದುಕೊಂಡು ಬಂದ್ರು. ಅಂಕಿತ್ ಬಂದು ನನ್ ಕಡೆ, ಏನತ್ತಿಗೆ ಅಣ್ಣ, ಎಣ್ಣೆ ತಗೊಂಡು ಬಂದು ಇಟ್ಟಿದ್ದಾನೆ, ನಾನ್ ಹೋಗ್ಲಿ ಬಿಡು, ಮಳೆ ಬೇರೆ ಬರುತ್ತಾ ಇದೆ, ಅದಕ್ಕೆ ತಂದಿರಬೇಕು, ಅವ್ರ ರೂಮ್ನಲ್ಲಿ ಹೊಡೀತಾರೆ ಅಲ್ವೇ, ಬಿಡು, ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿದೆ. ಆಮೇಲೆ ನಾವಿಬ್ರು ಮತ್ತೆ ಮಕ್ಕಳು ಊಟ ಮಾಡಿ ರೂಮಿಗೆ ಹೋದೆವು. ಇವ್ರಣ್ಣ ರೂಮಿಗೆ ಹೋಗಿ ಫುಲ್ ಟೈಟಾಗಿ ಮಲಗಿಬಿಟ್ಟ. ನಾನಿವನ್ ಜೊತೆ ಮಾತಾಡುತ್ತಾ ಮಕ್ಕಳನ್ನು ಮಲಗಿಸ್ಬಿಟ್ಟೆ. ಇವನಿಗೆ ಹೋಗಿ ನೀನು ಮಲಗಿಕೋ, ನಾನು ಮಲಗುತ್ತೇನೆ ಅಂತ ಹೇಳಿ ಕಳಿಸಿದೆ. ಅಂಕಿತ್ ಹೋಗಿ ಹಾಲಿನಲ್ಲೇ ಮಲಗಿಕೊಂಡ. ಮಳೆ ಬೇರೆ ಬರುತ್ತಾ ಇತ್ತು. ನಾನು ಸ್ನಾನ ಮಾಡಿಕೊಂಡು ಬಂದು ಮಲಗಿದ್ದೆ. ಜೋರಾಗಿ ಮಳೆ, ಗುಡುಗು ಮಿಂಚು ಮತ್ತೆ ಇದರ ಜೊತೆ ನಾಯಿಗಳು ಜೋರಾಗಿ ಬೊಗಳುತ್ತಾ ಇದ್ದವು. ಇವನು ಭಯದಿಂದ ನನ್ನ ರೂಮಿಗೆ ಓಡಿ ಬಂದು ಬಿಟ್ಟ. ಅತ್ತಿಗೆ, ನಾನು ನಿಮ್ಮ ರೂಮಿನಲ್ಲಿ ಮಲಗುತ್ತೇನೆ ಅಂತ ಹೇಳಿದ. ನಾನು ಸರಿ ಆಯ್ತು, ತರ್ಲೆ, ಎಲ್ಲಾ ಮಾಡಬಾರದು ಅಂತ ಹೇಳಿದೆ. ಅವಾಗ ಅವನು ಒಳಗೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದ. ಅವನಿಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂತಾಗಿತ್ತು. ಅವನು ಇವತ್ತು ಇಬ್ರು ಒಂದು ರೂಮಿನಲ್ಲಿ ಮಲಗೋಣ ಅಂತ ಹೇಳಿದ. ಅದಕ್ಕೆ ನಾನು, ಮುದ್ದು ಅಲ್ಲವಾ, ನೀನು ಕೆಳಗೆ ಮಲಗಿಕೋ, ನನಗೆ ಚಳಿಯಾಗುತ್ತೆ, ನಾನು ಸೋಫಾ ಮೇಲೆ ಮಲಗಿಕೊಳ್ಳುತ್ತೇನೆ ಅಂತ ಹೇಳಿದೆ. ಅದಕ್ಕೆ ಇವನು, ಇಲ್ಲ,
ಅದೆಲ್ಲ ಆಗೋಲ್ಲ, ನನಗೂ ಚಳಿ ಆಗುತ್ತೆ, ಮಳೆ ಬೇರೆ ಜಾಸ್ತಿ ಬರ್ತಾ ಇದೆ ಅಂತೆಲ್ಲ ಖ್ಯಾತೆ ತೆಗೆದ. ನಾನು ಮಂಚದ ಮೇಲೆ ಬರ್ತೀನಿ ಅಂತ ಮಂಚ ಹತ್ತಿದ. ಸರಿ ಆಯ್ತು, ನೀನು ಆ ಕಡೆ ತುದಿಯಲ್ಲಿ ಮಲಗಿಕೋ, ನಾನು ಈ ಕಡೆ ಮಲಗುತ್ತೇನೆ ಅಂತ ಹೇಳಿದೆ. ಅವಾಗ ಅವನು ಯಾರ ಹತ್ತಿರ ಇಲ್ಲದೇ ಇರೋದು, ಇವಳ ಹತ್ತಿರ ಅಂಥದ್ದು ಏನಿದೆ ಅಂತ ಕೊರಗುತ್ತಿದ್ದ. ನಾನು ಏನೋ ಹೇಳ್ತಾ ಇದೀಯಾ? ಏನಿಲ್ಲ, ಗುಡ್ ನೈಟ್ ಅಂತ ಹೇಳಿದೆ ಅಂದ. ಆಮೇಲೆ ನಾನು ಗುಡಗು, ಮಿಂಚು, ನಾಯಿಗಳು ಬೊಗಳುತ್ತಿರುವ ಕಾರಣ ನಿದ್ದೆ ಬರುವ ಹಾಗೆ ಅನಿಸಿ ಕಣ್ಣು ಮುಚ್ಚಿ ಮಲಗಿದೆ. ಸ್ವಲ್ಪ ಸಮಯದ ಬಳಿಕ ಯಾರೋ ಹಿಂದೆಯಿಂದ ಯಾರೋ ನನ್ನ ಜಡೆ ಎಳೆಯುವ ಹಾಗೆ ಅನಿಸಿತ್ತು. ನಾನು ಅವಾಗ ಎಚ್ಚರಕೊಂಡು ನೋಡಿದರೆ ಇವನು ಅಂಕಿತ್ ನನ್ನ ಜಡೆಯನ್ನು ಮೂಸುತ್ತಾ ಗಟ್ಟಿಯಾಗಿ ಉಸಿರನ್ನು ಎಳೆದುಕೊಳ್ಳುತ್ತಿದ್ದ. ನಾನು ಸೂಕ್ಷ್ಮವಾಗಿ ಗಮನಿಸಿದರೆ ಇವನು ಕಣ್ಣು ಮುಚ್ಚಿಕೊಂಡು ಮನಬಂದ ಹಸಿವಿನಂತೆ ನನ್ನ ಜಡೆ ಮೂಸುತ್ತಾ ಮಜಾ ತಗೊಳ್ತಾ ಇದ್ದ. ಅವನ ಹಗ್ಗದಂತಿದ್ದ ಅದು ಗಟ್ಟಿಯಾಗಿ ನೋಡ್ತಿತ್ತು. ನನಗದು ಒಂಥರ ಆಗಿ ಸುಮ್ಮನೆ ಆಗ್ಬಿಟ್ಟೆ. ನಾನು, ಲೋ ಅಂಕಿತ್, ಏನೋ ತರ್ಲೇ ಕೆಲಸ ಮಾಡ್ತಾ ಇದೀಯಾ, ನನ್ನ ಜಡೆ ಬಿಡು ಅಂದೆ. ಅದಕ್ಕೆ ಅವನು, ಏನಿಲ್ಲ, ನೀವು ಯಾವ ಶ್ಯಾಂಪೂ ಹಾಕ್ತಿರೋ ಅಂತ ಮೂಸಿ ನೋಡ್ತಾ ಇದ್ದೆ ಅಷ್ಟೇ ಅಂದ. ಮತ್ತೆ ನೀನು ಕಪ್ಪಿ ಚೇಷ್ಟೆ ಎಲ್ಲ ಮಾಡಬೇಡ ಅಂತ ಹೇಳಿ ಗದ್ರಿಸಿದೆ. ಸುಮ್ನೆ ಮಲಗಿಲ್ಲ ಅಂದ್ರೆ ಅಷ್ಟೇ, ನೋಡು ಚೆನ್ನಾಗಿರಲ್ಲ ಇವಾಗ ಅಂತ ರೆಗೀಬಿಟ್ಟೆ. ಅದೇ ಸಮಯದಲ್ಲಿ ಜೋರಾಗಿ ಗುಡುಗು ಬಂದಿದ್ದರಿಂದ ಜೋರಾಗಿ ಕಿರುಚಿ ಅಪ್ಕೊಂಡು ಬಿಟ್ಟೆ. ಅದೇ ಸಮಯದಲ್ಲಿ ಅವನು, ಹೆದರ್ಬೇಡಿ, ನಾನು ನಿಮ್ಮ ಜೊತೆಗೇ ಇದ್ದೀನಿ, ಏನೂ ಆಗೋಲ್ಲ ಎಂದು ನನ್ನ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾ ನನ್ನ ಕೆನ್ನೆಗೆ ಚುಮ್ಮಾ ಕೊಟ್ಟ. ನಾನು ಭಯದಲ್ಲಿ ಬೇರೆ, ಚಳಿಯಲ್ಲಿ ನಡುಗುತ್ತಾ ಇದ್ದೆ. ಅವನು ನನಗೆ ಧೈರ್ಯ ಹೇಳುವ ಹಾಗೆ ನಾಟಕ ಮಾಡುತ್ತಾ ನನ್ನ ಕತ್ತಿನ ಕೆಳಗೆಲ್ಲ ಕೈಲಾಡಿಸಲು ಶುರು ಮಾಡಿಕೊಂಡ. ಅವನು ನನ್ನ ಪೂರ್ತಿ ಆಕ್ರಮಣ ಮಾಡಿ ನನ್ನ ಆವರಿಸಿಕೊಂಡು ನನ್ನ ಹಣ್ಣನ್ನು ದೋಚಲು ಆರಂಭಿಸಿದ. ಆ ಕ್ಷಣದಲ್ಲಿ ನನಗೆ ಏನಾಯ್ತು ಗೊತ್ತಿಲ್ಲ. ನಾನು ಅವನಿಗೆ ಇಲ್ಲ ಅಂತ ಹೇಳಲು ಮನಸ್ಸೇ ಬರಲಿಲ್ಲ. ನಾನು ಅವನ ಕೈ ಸೇರಿಬಿಟ್ಟೆ. ನಾವಿಬ್ಬರು ಮೌನದ ಬಂಧನದಲ್ಲಿ ಬಂಧಿಯಾಗಿ ಅವನು ನನ್ನ ಹೊಸ ಲೋಕಕ್ಕೆ ಕರೆದುಕೊಂಡು ಹೋದ. ನನಗೆ ಇವೇ ಕರೆದುಕೊಂಡು ಹೋದ. ನನಗೆ ಇವಾಗ ಇದು ಹೊಸ ಅನುಭವ ಆದ ಹಾಗೆ ಇತ್ತು. ಅವನು ಆಗಲೇ ತನ್ನ ತಾಕತ್ತನ್ನು 10 ಹುಡುಗಿಯರಿಗೆ ತೋರಿಸಿ ಬಂದಿದ್ದ. ಈಗ ನನಗೆ ತೋರಿಸಲು ಹಾತೊರೆಯುತ್ತಿದ್ದ ಕಳ್ಳ. ಹೀಗೆ ಬಿಟ್ಟರೆ ಇವನು ನನ್ನ ಜೊತೆ ಅರ್ಧ ಗಂಟೆಯಲ್ಲೇ ಕಬ್ಬಡ್ಡಿ ಆಡುತ್ತಾನೆ ಗೊತ್ತಾಗಿ ಎಚ್ಚರವಾಗಿ ಬಿಟ್ಟೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ ಎಂದು ತಿಳಿದು ಅವನಿಂದ ಬಿಡಿಸಿಕೊಂಡು ಎದ್ದು ಕುಳಿತೆ. ಅವನಿಗೆ ಹೀಗ್ ಮಾಡದೆ ಕೆಳಗಡೆ ಮಲಗಿಕೋ ಎಷ್ಟು ಹೇಳಿದ್ರೂ ಕೇಳಲಿಲ್ಲ. ನಾನು ಆಳೋದಕ್ಕೆ ಶುರು ಮಾಡಿದ, ಹೇಳದೇ ಕೇಳದೆ ಹೀಗೆಲ್ಲ ಮಾಡಿದೆ ಅಂತ. ಇವನು, ಇಲ್ಲ ಸುಮ್ನಿರೋ, ಅಣ್ಣ ಮೊದಲೇ ಎಣ್ಣೆ ಹೊಡೆದಿದ್ದಾನೆ, ಎದ್ರೆ ಪಜೀತಿಯಾಗಿಬಿಡುತ್ತೆ, ಆಳೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಸುಮ್ಮನಾಗಿರಿಸಿದ. ಮಾಡೋದೆಲ್ಲ ಮಾಡಿ ಈಗೇನು ಆಗಲ್ಲ ಅಂತಿದೀಯಾ ಎಂದು ಮತ್ತೆ ಅಳೋದಕ್ಕೆ ಶುರು ಮಾಡಿದೆ. ಆಗ ಅವನು, ಅಯ್ಯೋ ಹುಚ್ಚಿ, ನಾನು ಎಷ್ಟೋ ಹುಡುಗಿಯರಿಗೆ ಊಟ ಮಾಡಿಸಿದ್ದೀನಿ, ಅವರಿಗೆ ಏನೂ ಆಗಿಲ್ಲ ಅಂದ ಮೇಲೆ ನಿನಗೇ ಏನೂ ಆಗುತ್ತೆ ಅಂತ ಹೇಳಿದ. ಅದರಲ್ಲಿ ಬೇರೆ ನಿನಗೇ ಮೊದಲೇ ಮಕ್ಕಳು ಇದ್ದಾವೆ ಅಂತೆಲ್ಲ ಪೂಸಿ ಹೊಡೆದ. ನನಗೂ ಇವನು ಹೇಳುತ್ತಿರುವುದು ನಿಜ ಅನಿಸಿತ್ತು. ಇವನು ಮತ್ತೆ ನನ್ನ ಪಕ್ಕದಲ್ಲಿ ಮಲಗಿ ಎಲ್ಲೆಲ್ಲೋ ಕೈ ಹಾಕುತ್ತಾ ಮತ್ತೊಮ್ಮೆ ಮಾಡೋಣ ಎಂದು ಬಿಂಬಿಸಲು ಶುರು ಮಾಡಿಕೊಂಡ. ನಾನು ನಿನ್ನ ಸಹವಾಸ ಸಾಕು, ಎಷ್ಟ್ ಬೇಡ ಅಂದ್ರೂ ಕೇಳುತ್ತಿರಲಿಲ್ಲ. ಇವನು ಪ್ಲೀಸ್ ಒಂದ್ಸಲ ಮಾತ್ರ, ಮುಂದೆ ಮಾಡೋದಿಲ್ಲ, ಹಿಂದೆ ಮಾಡುತ್ತೇನೆ ಎನ್ನುತ್ತಾ ನಾನು ಒಪ್ಪೋವರೆಗೂ ಬಿಡಲಿಲ್ಲ. ಕೊನೆಗೆ ಹಾಳಾಗ್ ಹೋಗ್ಲಿ ಅಂತ ಒಪ್ಕೊಂಡೆ. ಆಮೇಲೆ ಹಿಂದ್ಕಡೆ ಬಂದು ನುಗ್ಗಿಸಿದ. ದಬಾಯಿಸಿ ತಳ್ಳಿ ಅರ್ಧ ಗಂಟೆ ಮಾಡದ. ಮಳೆ ಕೂಡ ಬಂದು ವಾತಾವರಣ ಚೆನ್ನಾಗಿತ್ತು. ಹಿಂದೆ ತಡೆಯೋಕೆ ಆಗದಷ್ಟು ನೋವು ಬರುತ್ತಾ ಇತ್ತು. ಇವ್ರನ್ನ ಬೇರೆ ಎದ್ರೆ ಏನಾಗುತ್ತೆ ಅನ್ನೋ ಭಯ ಇಬ್ರಿಗೂ. ಆದ್ರೆ ಪರಿಸ್ಥಿತಿ ಹಾಗೆ ಇತ್ತು. ಅವನ ಈ ಆಟಕ್ಕೆ ನನಗೆ ರಾತ್ರಿ ಕಳೆದಿದ್ದೆ ಗೊತ್ತಾಗಲಿಲ್ಲ. ರಾತ್ರಿ ಮಲಗಿಕೊಂಡ್ರೆ ಬೆಳಿಗ್ಗೆ ಆಗಿದ್ದು ಕೂಡ ಗೊತ್ತಿರಲಿಲ್ಲ. ಆಮೇಲೆ ಎದ್ದು ಟೀ ಕುಡಿದು ನನ್ನ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗಿಬಿಟ್ಟೆ. ಇವನು ಅಂಕಿತ್ ಕಾಲೇಜಿಗೆ ಹೋದ್ರೆ ಯಾವಾಗ ಇವನನ್ನು ನೋಡ್ತೇನೋ ಅನ್ಸುತ್ತೆ. ಈಗಲೂ ಮುಂಚೆ ಥರ ನನ್ನ ಜೊತೆ ಮಾತಾಡ್ಕೊಂಡು ತರಲೇ ಮಾಡ್ಕೊಂಡು
ಮಾಡಿಕೊಂಡು ಹಾಗೆ ಇದ್ದಾನೆ. ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಊಟ ಮಾಡಿಸ್ತಾ ಇರುತ್ತಾನೆ. ಅವ್ರ ಅಣ್ಣ ಮಾಮೂಲಿ ಕೆಲಸಕ್ಕೆ ಹೋಗೋದು ಬರೋದು ಮಾಡುತ್ತಾನೆ. ನಮ್ಮ ಅತ್ತೆ ಮಾವ ಇಲ್ಲಿಗೆ ಬರಲೇ ಇಲ್ಲ. ಈಗ ನಾವು ಮಾತ್ರ ಇಲ್ಲಿ ಆರಾಮಾಗಿ ಇದ್ದೀವಿ. ಈ ಕಥೆಯನ್ನು ಕೇಳಿದಕ್ಕೆ ಧನ್ಯವಾದಗಳು. ಮುಂದಿನ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ. ಮುಂದಿನ ಕಥೆ ನಿಮಗೇ ಯಾವುದು ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ.